ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಬನ್ನಿ ಇವಾಗ ಈ ಸಿಂಹರಾಶಿಯವರ ಬಗ್ಗೆ ನೋಡೋಣ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಪವಿತ್ರವಾದ ಈ ಒಂದು ಶ್ರಾವಣ ಮಾಸ ಪ್ರಾರಂಭವಾಗ್ತಿದೆ. ಶ್ರಾವಣವೆಂದರೆ ಈ ಭೋಲೆನಾಥನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಅಪಾರವಾಗಿ ಹರಿಯುವ ಸಮಯ. ಈ ಒಂದು ಶುಭ ಸಂದರ್ಭದಲ್ಲಿ ಆಗಸ್ಟ್ 2026ರ ಈ ಒಂದು ಪ್ರಥಮ ದಶಕ ಅಂದರೆ ಆಗಸ್ಟ್ 1ರಿಂದ 10ರವರೆಗೆ ಅವಧಿಯಲ್ಲಿ ಈ ಒಂದು ಸಿಂಹರಾಶಿ ಜಾತಕದವರಿಗೆ ಗೋಚಾರ ಫಲಗಳು ಹೇಗಿರುತ್ತವೆ, ಯಾವ ಗ್ರಹಗಳು ನಿಮಗೆ ಶುಭ ತರಲಿವೆ ಮತ್ತು ಯಾವ ಗ್ರಹಗಳ ಸಂಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನಾವು ಇವಾಗ ಸಂಪೂರ್ಣವಾಗಿ ತಿಳಿಯೋಣ. ಈ ಸಿಂಹರಾಶಿಯ ಅಧಿಪತಿ ಬಂದು ಸೂರ್ಯದೇವ. ಆಗಸ್ಟ್ ತಿಂಗಳ ಆರಂಭವು ಸಿಂಹರಾಶಿಯವರ ಪಾಲಿಗೆ ಅತ್ಯಂತ ಪ್ರಮುಖವಾದ ಹಾಗೂ ಮಹತ್ತರವಾದ ಪರಿವರ್ತನೆಗಳನ್ನು ತರುತ್ತೆ. ವಿಶೇಷವಾಗಿ ನಾವು ನೋಡೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ, ಈ ವೃತ್ತಿ ಜೀವನ, ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಮತ್ತು ಕೌಟುಂಬಿಕ ಜೀವನದ ಮೇಲೆ ಬಲವಾದ ಪ್ರಭಾವ ಬೀರುವ ಹಲವು ಪ್ರಮುಖ ಗ್ರಹಗಳ ಒಂದು ಸಂಚಾರ ಈ ಸಮಯದಲ್ಲಿ ಸಂಭವಿಸುತ್ತೆ. ಈ ಗುರು ಗ್ರಹ ಅಂದರೆ ಬೃಹಸ್ಪತಿ, ದೇವಗುರು ಬೃಹಸ್ಪತಿಯು ಈ ಅವಧಿಯಲ್ಲಿ ಉದಯಿಸುತ್ತಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಅಭ್ಯುತವೆಂದರೆ ಜ್ಞಾನ, ಧನ, ಸಂತಾನ ಹಾಗೂ ಭಾಗ್ಯದ ಬಾಗಿಲುಗಳು ತೆರೆಯುವುದು. ಈ ಸಿಂಹರಾಶಿಯವರಿಗೆ ಗುರುಬಲ ಹೆಚ್ಚಾಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ದ್ವಿಗುಣಗೊಳ್ಳುತ್ತೆ. ಆರ್ಥಿಕ ಮುಗ್ಗಟ್ಟುಗಳಿಂದ ಬಳಲುತ್ತಿದ್ದವರಿಗೆ ಹೊಸ ಆದಾಯದ ಮಾರ್ಗಗಳು ಸೃಷ್ಟಿಯಾಗುತ್ತೆ. ಶನಿದೇವನ ಒಂದು ವಕ್ರ ಚಲನೆ. ಇನ್ನೊಂದೆಡೆ ಶನಿದೇವನು ವಕ್ರ ನಡೆ ಅಂದರೆ ಹೊಂದಿದ್ದಾನೆ. ಶನಿಯ ಈ ವಕ್ರ ನಡೆ ದೃಷ್ಟಿಯು ನಿಮ್ಮ ಪಾಲುದಾರಿಕೆ, ಉದ್ಯಮಗಳು ಹಾಗೂ ದಾಂಪತ್ಯ ಜೀವನದ ಮೇಲೆ ಕೆಲ ಮಟ್ಟಿನ ಪರೀಕ್ಷೆಗಳನ್ನು ಒಡ್ಡಬಹುದು. ಈ ತಾಳ್ಮೆ ಮತ್ತು ಸಂಯಮ ಇಲ್ಲದಿದ್ದರೆ ಸಣ್ಣ ವಿಚಾರಗಳಿಗೂ ದೊಡ್ಡ ಮನಸ್ತಾಪಗಳಿಗೆ ಕಾರಣವಾಗಬಹುದು. ಈ ಶುಕ್ರನ ಒಂದು ಕನ್ಯಾ ರಾಶಿಯ ಪ್ರವೇಶ. ನಿಮ್ಮ ರಾಶಿಗೆ ಸಂಬಂಧಿಸಿದಂತೆ ಶುಕ್ರನು ಕನ್ಯಾ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂಪತ್ತು, ಕುಟುಂಬದ ಸಂಪನ್ಮೂಲಗಳು ಮತ್ತು ಭೌತಿಕ ಸುಖ ಸೌಕರ್ಯಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಆರ್ಥಿಕ ಭಾಗವು ಗಮನಾರ್ಹ ಚೇತರಿಕೆಯನ್ನು ಕಾಣುತ್ತೆ. ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಹಳೆಯ ಸಾಲಗಳ ಸುಳಿಯಿಂದ ಹೊರಬರಲು ಸೂಕ್ತ ದಾರಿಗಳು ಸಿಗುತ್ತವೆ. ಈ ವ್ಯಾಪಾರ, ಉದ್ಯೋಗ ಪುನಶ್ಚೇತನ, ನೀವು ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅಥವಾ ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸಲು ಬಯಸಿದ್ದರೆ ಗುರುವಿನ ಬಲವು ನಿಮಗೆ ಧನಾತ್ಮಕ ಫಲ ನೀಡುತ್ತೆ. ಶ್ರಮಕ್ಕೆ ತಕ್ಕಂತೆ ಆದಾಯ ಹೆಚ್ಚುತ್ತೆ. ಆತ್ಮವಿಶ್ವಾಸದ ಒಂದು ವೃದ್ಧಿ. ಕಳೆದ ಕೆಲವು ತಿಂಗಳುಗಳಿಂದ ಈ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಅನುಭವಿಸಿ ಧೈರ್ಯ ಕಳೆದುಕೊಂಡಿದ್ದ ನಿಮಗೀಗ ಈ ಒಂದು ಹೊಸ ಉತ್ಸಾಹ ತುಂಬಲಿದೆ. ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಆದಾಯದ ಒಂದು ಮೂಲ ಅಂದರೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ವೇತನ ಏರಿಕೆಯ ಸಕಾರಾತ್ಮಕ ಸೂಚನೆಗಳು ಲಭ್ಯವಾಗಲಿವೆ. ಈ ಒಂದು ಸ್ವತಂತ್ರ ವೃತ್ತಿಪರರು ಹಾಗೂ ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಒದಗಿ ಬರುವ ಸಾಧ್ಯತೆಗಳು ಕೂಡ ತುಂಬಾನೇ ಹೆಚ್ಚು. ಈ ಗ್ರಹಗಳ ಗತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಒಂದು ಮುಂದಿನ ದಿನಗಳಲ್ಲಿ ಸಿಂಹರಾಶಿಯವರು ವಿಶೇಷವಾಗಿ ಶನಿದೇವನ ನಡೆಗೆ ಹೆದರಬೇಕಿಲ್ಲ, ಆದರೆ ಜಾಗರೂಕರಾಗಿ ಇರುವುದು ಅತ್ಯಗತ್ಯ. ಶನಿಯು ಈ ಪ್ರಸ್ತುತ ವಕ್ರ ನಡೆ ಹೊಂದಿರುವುದು. ಈ ಸ್ಥಿತಿಯಲ್ಲಿ ಸರಿಸುಮಾರು 4.5 ತಿಂಗಳ ಕಾಲ ಮುಂದುವರಿಯಲಿದ್ದು ನಿಮ್ಮ ಜೀವನದ ಕೆಲವು ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಪರೀಕ್ಷೆಯ ಸಮಯವನ್ನು ಉಂಟು ಮಾಡುತ್ತೆ. ನೀವು ಜಂಟಿ ಉದ್ಯಮ ಅಥವಾ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ರೆ ಪ್ರತಿಯೊಂದು ಕಾಗದ ಪತ್ರ, ಒಪ್ಪಂದ ಹಾಗೂ ವ್ಯವಹಾರವನ್ನು
ಕೂಲಂಕುಷವಾಗಿ ಪರಿಶೀಲಿಸುವುದು ಕಡ್ಡಾಯ. ಈ ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ. ಈ ಸಣ್ಣ ಮಟ್ಟದ ಒಂದು ಕಲ್ಪನಾ ಅಪಸವ್ಯಗಳು ಅಥವಾ ತಪ್ಪು ಗ್ರಹಿಕೆಗಳು ದೊಡ್ಡ ಮಟ್ಟದ ಜಗಳಕ್ಕೆ ದಾರಿ ಮಾಡಿಕೊಡಬಹುದು. ಯಾವುದೇ ಒಂದು ಹೊಸ ಈ ಷರತ್ತುಗಳು ಅಥವಾ ಸಹಿ ಹಾಕಬೇಕಾದ ದಾಖಲೆಗಳಿದ್ರೆ ಅವುಗಳನ್ನು ಪೂರ್ಣವಾಗಿ ಓದಿ ಅರ್ಥೈಸಿಕೊಂಡ ನಂತರವೇ ಮುಂದುವರಿಯಿರಿ. ಈ ದಾಂಪತ್ಯ ಮತ್ತು ಕೌಟುಂಬಿಕ ಜೀವನ. ಶನಿಯು ತಾಳ್ಮೆಯನ್ನು ಬಯಸುತ್ತಾನೆ. ಸಂಗಾತಿಯೊಂದಿಗೆ ಮಾತುಕತೆ ನಡೆಸುವಾಗ ನಿಷ್ಠೂರ ನುಡಿಗಳನ್ನು ತಪ್ಪಿಸಿ ಅನಗತ್ಯವಾದ ವಿವಾದಗಳಿಂದ ದೂರವಿರುವುದು ಈ ಒಂದು ದಾಂಪತ್ಯದ ಸಾಮರಸ್ಯವನ್ನು ಕಾಯ್ದುಕೊಳ್ಳಲು ಏಕೈಕ ದಾರಿ. ಈಗ ನಾವು ಈ ಬುಧ ಮತ್ತು ಶುಕ್ರ ಗ್ರಹಗಳ ಸಂಚಾರದ ಪ್ರಭಾವವನ್ನು ನೋಡೋಣ. ಈ ಬುಧನ ಗ್ರಹಚಾರದ ಸ್ಥಿತಿಯಿಂದಾಗಿ ನಿಮ್ಮ ಆಯುವ್ಯದ ಮೇಲಿನ ನಿಯಂತ್ರಣ ಕೊಂಚ ತಪ್ಪಬಹುದು. ವಿಶೇಷವಾಗಿ ನೋಡೋದಾದರೆ ಕಾನೂನು ಸಂಬಂಧಿ ವಿಷಯಗಳು, ಈ ಕೋರ್ಟ್ ಕಚೇರಿ ವ್ಯವಹಾರಗಳು ಅಥವಾ ಕುಟುಂಬದ ಸದಸ್ಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಾಯ್ದಿರಿಸಿದ ವೆಚ್ಚಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ. ಈ ಆರೋಗ್ಯದ ಸುಧಾರಣೆ ಮತ್ತು ಎಚ್ಚರಿಕೆ ನೋಡೋಣ. ಈ ಋತುಮಾನದ ಬದಲಾವಣೆಯಿಂದ ಬರುವ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಆಲಕ್ಷಿಸಬೇಡಿ. ಸಮಯಕ್ಕೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಮತ್ತು ಆಹಾರ ಕ್ರಮವನ್ನು ಪಾಲಿಸುವುದು ಬೃಹತ್ ವೆಚ್ಚಗಳನ್ನು ತಡೆಯುತ್ತೆ. ಈ ಗುರುವಿನ ಶುಭ ದೃಷ್ಟಿಯಿಂದ ಬರುವ ಆದಾಯವು ಈ ಬುಧನಿಂದಾಗುವ ಅನಿರೀಕ್ಷಿತ ವೆಚ್ಚಗಳನ್ನು ನಿಭಾಯಿಸಲು ನೆರವಾಗುತ್ತೆ. ಆದರೆ ಅನಗತ್ಯ ವಸ್ತುಗಳ ಒಂದು ಖರೀದಿ ಅಥವಾ ದುಬಾರಿ ವಸ್ತುಗಳ ಪ್ರದರ್ಶನಕ್ಕಾಗಿ ಹಣ ವ್ಯಯಿಸುವುದನ್ನು ಖಂಡಿತ ತಪ್ಪಿಸಬೇಕು. ಆದಷ್ಟು ನೀವು ಈ ಶಿವಲಿಂಗದ ಮೇಲೆ ನೀವು ಅಭಿಷೇಕ ಮಾಡುವುದು ತುಂಬಾ ಒಳ್ಳೆಯದು, ಹಾಲಿನಿಂದ ಅಥವಾ ನೀರಿನಿಂದ. ಈ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಗ್ರಹಚಾರದ ಫಲವು ನಾವು ಮಾಡುವ ಕರ್ಮಕ್ಕೆ ಬದ್ಧವಾಗಿರುತ್ತೆ. ಕರ್ಮದ ಒಂದು ಪ್ರಧಾನ ಈ ವಿಶ್ವ ರಚಿರಾಕ. ಈ ಜಗತ್ತು ನಾವಾಡುವ ಮಾತು, ಮಾಡುವ ಕಾರ್ಯ ಮತ್ತು ಇಡುವ ಶ್ರದ್ಧೆಯ ಮೇಲೆ ರೂಪುಗೊಳ್ಳುತ್ತೆ. ಸಾಕಷ್ಟು ಜನರು ಗ್ರಹಚಾರ ಸರಿಯಿಲ್ಲ ಎಂದ ಕೂಡಲೇ ನಿರಾಶಾವಾದಿಗಳಾಗಿ ಕುಳಿತು ಬಿಡ್ತಾರೆ. ನನ್ನ ವಿಧಿ ಹೇಗಿದೆ, ನನಗೇನು ಸಿಗುವುದಿಲ್ಲ ಎಂಬ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ತಾರೆ. ಆದರೆ ಶಾಸ್ತ್ರಗಳು ಹೇಳುವುದೇನೆಂದರೆ ಪ್ರಯತ್ನ ಮತ್ತು ಶ್ರದ್ಧೆಗೆ ಎಂದಿಗೂ ವಿಫಲತೆ ಇಲ್ಲ. ಯಾವುದೇ ಒಂದು ಕೆಲಸವನ್ನು ನಂಬಿಕೆಯಿಂದ ಮಾಡಿ. ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ಅವರಲ್ಲಿ ಯಾರು ತೀವ್ರ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ತಮ್ಮ ಕರ್ಮವನ್ನು ನಿರ್ವಹಿಸುತ್ತಾರೋ ಅವರ ಪುಣ್ಯದ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತಿವೆ. ಈ ಒಬ್ಬ ವ್ಯಕ್ತಿಯು ಅಜ್ಞಾನದಿಂದ ಅಥವಾ ತಿಳಿಯದೆ ಮಾಡಿದ ಸತ್ಕಾರವೂ ಕೂಡ ಆತನಿಗೆ ಪುಣ್ಯದ ಫಲವನ್ನು ನೀಡುತ್ತೆ ಎಂದಾದರೆ ಜ್ಞಾನಪೂರ್ವಕವಾಗಿ ನೀವು ಶ್ರದ್ಧೆಯಿಂದ ಪರಮಾತ್ಮನನ್ನು ಸ್ಮರಿಸುತ್ತಾ ಮಾಡುವ ಕರ್ಮಗಳು ನಿರರ್ಥಕವಾಗಲು ಹೇಗೆ ಸಾಧ್ಯ? ನೀವು ದಿನನಿತ್ಯ ಮಾಡುವ ಪುಣ್ಯ ಕಾರ್ಯಗಳು, ದಾನ ಹಾಗೂ ಪ್ರಾರ್ಥನೆಗಳು ತಕ್ಷಣವೇ ಕಣ್ಣಿಗೆ ಕಾಣದಿರಬಹುದು. ಆದರೆ ನಿಮಗೇನಾದರೂ ಸಂಕಟ, ತೊಂದರೆಗಳು ಎದುರಾದಾಗ ಈ ಒಂದು ಪುಣ್ಯವೇ ರಕ್ಷಣಾ ಕವಚವಾಗಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಈ ಒಂದು ಪವಿತ್ರ ಮಾಸವನ್ನು ಕೈಯಾರೆ ವ್ಯರ್ಥವಾಗಿ ಹೋಗಲು ಬಿಡಬೇಡಿ. ಈ ಸಮಯದಲ್ಲಿ ಶಿವ ಪೂಜೆ ಹಾಗೂ ದೈವಿಕ ಉಪಾಯಗಳನ್ನು ಮಾಡುವುದರಿಂದ ಸಿಂಹರಾಶಿಯವರ ಜಾತಕದಲ್ಲಿರುವ ಸಕಲ ದೋಷಗಳು, ಗ್ರಹಗಳ ವಕ್ರದೃಷ್ಟಿ ಹಾಗೂ ಅಡೆತಡೆಗಳು ಸಂಪೂರ್ಣವಾಗಿ ಶಮನಗೊಳ್ಳುತ್ತೆ. ದಿನನಿತ್ಯ ಮುಂಜಾನೆ ಎದ್ದು ಶುಚಿಯಾಗಿ ಶಿವಲಿಂಗಕ್ಕೆ ಪವಿತ್ರ ಜಲ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ದಳಗಳನ್ನು ಹೊಂದಿರುವ ಅಖಂಡ ಬಿಲ್ವ ಪತ್ರೆಯನ್ನು ಪರಮಶಿವನಿಗೆ ಅರ್ಪಿಸುವುದರಿಂದ 3 ಜನ್ಮಗಳ ಪಾಪಗಳು ನಾಶವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಈ ಒಂದು ಆಗಸ್ಟ್ ಮೊದಲ ದಶಕದಲ್ಲಿ ನಿಮ್ಮ ಈ ಒಂದು ಶಕ್ಯಾನುಸಾರ ಬಡವರಿಗೆ, ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ನಿಮ್ಮ ಹಸ್ತದಿಂದ ಹೊರಡುವ ಚಿಕ್ಕ ದಾನವೂ ಕೂಡ ದೊಡ್ಡ ಪುಣ್ಯದ ಫಲವಾಗಿ ಬದಲಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಭಯ, ಆತಂಕ ಅಥವಾ ನನ್ನ ಕೆಲಸ ಆಗುವುದಿಲ್ಲ ಎಂಬ ಧೋರಣೆ ಇದ್ದರೆ ಅದನ್ನು ಈ ತಕ್ಷಣವೇ ತ್ಯಜಿಸಿ ಶ್ರದ್ಧೆಯಿಂದ ಕರ್ಮ ಮಾಡಿ ಭಗವಂತನಿಗೆ ಒಂದು ಸಮರ್ಪಣೆಯನ್ನು ಮಾಡಿ ನೀವು ಮುನ್ನಡೆಯಬಹುದು. ಅಂದರೆ ನೀವು ಈ ದೇವಗುರು ಬೃಹಸ್ಪತಿಯ ಉದಯವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ. ಈ ಹೊಸ ಬಾಗಿಲುಗಳನ್ನು ತೆರೆಯುತ್ತೆ. ಶನಿಯ ವಕ್ರದೃಷ್ಟಿ ಮತ್ತು ಬುಧನ ವೆಚ್ಚಗಳ ಸವಾಲನ್ನು ಎದುರಿಸಲು ನಿಮ್ಮಲ್ಲಿ ತಾಳ್ಮೆ, ಎಚ್ಚರಿಕೆಯ ದಾಖಲೆ, ಪರಿಶೀಲನೆ ಹಾಗೂ ಶ್ರದ್ಧಾಪೂರ್ವಕ ಕರ್ಮ ಮುಖ್ಯವಾಗಿ ಇಲ್ಲಿ ಕೀಲಿ ಕೈಗಳಾಗಿವೆ.
ಈ ಶ್ರಾವಣದ ಈ ಮಹಾಪವಿತ್ರ ದಿನಗಳಲ್ಲಿ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಪ್ರತಿ ಶುಭ ಪ್ರಯತ್ನಕ್ಕೂ ಶಿವಶಂಭೋ ಸಫಲತೆಯನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಸಿಂಹ ರಾಶಿಯವರು ಆರ್ಥಿಕ ವಲಯವನ್ನು ಮತ್ತಷ್ಟು ಆಳವಾಗಿ ವಿಶ್ಲೇಷಿಸುವುದಾದರೆ ಅಂದರೆ ಹೂಡಿಕೆ ಆಗಿರ್ಬೋದು, ಈ ಹಣಕಾಸಿನ ನಿರ್ವಹಣೆಯಲ್ಲಿ ನೀವು ಅತ್ಯಂತ ಜಾಣ್ಮೆಯ ನಡೆಗಳನ್ನು ಇಡಬೇಕು. ಗುರುಗ್ರಹದ ಉದಯವು ಧನಕಾರಕನಾಗಿ ಇರೋದ್ರಿಂದ ನೀವು ದೀರ್ಘಾವಧಿಯ ಆಸ್ತಿ ಪಾಸ್ತಿ, ಭೂಮಿ ಅಥವಾ ರಿಯಲ್ ಎಸ್ಟೇಟು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಚಿಂತಿಸುತ್ತಿದ್ದರೆ ಇದು ಅನುಕೂಲಕರ ಸಮಯ. ಆದರೆ ಶನಿಯ ಒಂದು ವಕ್ರದೃಷ್ಟಿ ಇರುವುದರಿಂದ ಆಸ್ತಿ ಖರೀದಿಯ ಮುನ್ನ ಪ್ರತಿಯೊಂದು ಮೂಲ ದಾಖಲೆಯನ್ನು ಲೀಗಲ್ ಈ ಅಡ್ವೈಸರ್ ಅಂದರೆ ಕಾನೂನು ಸಲಹೆಗಾರರ ಮೂಲಕ ಪರಿಶೀಲಿಸುವುದು ಕಡ್ಡಾಯ. ಈ ಷೇರು ಮಾರುಕಟ್ಟೆ, ಈ ಮ್ಯೂಚುವಲ್ ಫಂಡ್ಸ್ ಅಥವಾ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ನಿರ್ವಹಿಸುವ ಈ ಸಿಂಹರಾಶಿಯವರು ತಕ್ಷಣದ ಅತಿಯಾದ ಲಾಭದ ಆಸೆಗೆ ಬಿದ್ದು ದೊಡ್ಡ ಮೊತ್ತದ ಹೂಡಿಕೆ ಮಾಡಬಾರ್ದು. ಸಣ್ಣ ಮತ್ತು ಸುಸ್ಥಿರ ಹೂಡಿಕೆಗಳು ನಿರಂತರ ಲಾಭ ತಂದುಕೊಡುತ್ತವೆ. ಈ ಮುಂದಿನ ದಿನಗಳ ಅವಧಿಯಲ್ಲಿ ನಿಮಗೆ ಎಷ್ಟೇ ಹತ್ತಿರವಾಗಿದ್ದರೂ ದೊಡ್ಡ ಮಟ್ಟದ ಹಣ ಸಾಲವಾಗಿ ನೀಡಬೇಡಿ. ಶನಿ ವಕ್ರನಾಗಿರುವುದರಿಂದ ಕೊಟ್ಟ ಹಣ ಮರಳಿ ಕೈ ಸೇರಲು ಸುದೀರ್ಘ ಕಾಯುವಿಕೆ ಅಥವಾ ವಿವಾದಗಳು ಎದುರಾಗಬಹುದು. ಆದಷ್ಟು ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಅನ್ವೇಷಣೆಯಲ್ಲಿರುವ ಯುವತಿಯರಿಗೆ ಈ ಅವಧಿಯು ಮಿಶ್ರ ಫಲಗಳನ್ನು ನೀಡುತ್ತೆ. ಈ ಬುಧನ ಚಲನೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಓದುವುದರಲ್ಲಿ ಕೊಂಚ ಚಂಚಲತೆ ಅಥವಾ ಆಲಸ್ಯ ಮೂಡಬಹುದು. ಆದಾಗ್ಯೂ ಗುರುವಿನ ಅನುಗ್ರಹವಿರುವುದರಿಂದ ಸ್ವಲ್ಪ ಶ್ರಮ ವಹಿಸಿದರೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ ಸರ್ಕಾರಿ ಉದ್ಯೋಗ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವ ಸಿಂಹ ರಾಶಿಯವರು ಈ ದಿನಗಳಲ್ಲಿ ದಿನಚರಿಯನ್ನು ಸರಿಯಾಗಿ ನಿಯಂತ್ರಿಸಿಕೊಳ್ಬೇಕು. ಮುಂಜಾನೆಯ ಸಮಯವನ್ನು ಅಧ್ಯಯನಕ್ಕೆ ವಿನಿಯೋಗಿಸುವುದು ಅತ್ಯಂತ ಶುಭ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಅಥವಾ ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಈ ಆಗಸ್ಟ್ ಮೊದಲ ದಶಕದಲ್ಲಿ ಶುಭ ವಾರ್ತೆಗಳು ದೊರೆಯುವ ಬಲವಾದ ಸಾಧ್ಯತೆ ಕೂಡ ಹೆಚ್ಚು. ಈ ಸಾಮಾಜಿಕ ಹಾಗೂ ಕೌಟುಂಬಿಕ ಸ್ತರದಲ್ಲಿ ಸಿಂಹ ರಾಶಿಯವರ ಸ್ಥಿತಿ ಹೇಗಿರಲಿದೆ ಎಂಬುದನ್ನು ನಾವು ನೋಡೋಣ. ಈ ಕುಟುಂಬದಲ್ಲಿ ಆದಷ್ಟು ಹಿರಿಯರ ಬೆಂಬಲ ಇರಲೇಬೇಕು. ತಂದೆ, ತಾಯಿ ಹಾಗೂ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಬರಲಿದೆ. ಅವರ ಆಶೀರ್ವಾದ ನಿಮ್ಮ ಕಾರ್ಯಸಿದ್ಧಿಗೆ ದೊಡ್ಡ ಶಕ್ತಿಯಾಗಬೇಕು. ಪ್ರೇಮಿಗಳಿಗೆ ಈ ಸಮಯವು ಪರೀಕ್ಷೆಯ ಸಮಯವಾಗಬಹುದು. ಈ ಸಣ್ಣ ಪುಟ್ಟ ಸಂಶಯಗಳು ಅಥವಾ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಮನಸ್ತಾಪಗಳು ಬರಬಹುದು. ಮುಕ್ತವಾಗಿ ಮಾತುಕತೆಯನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಶನಿಯು 7ನೇ ಮನೆಯಲ್ಲಿ ವಕ್ರನಾಗಿರುವುದರಿಂದ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ಮಾಡುವುದನ್ನು ತಡೆದು ಪರಸ್ಪರ ಗೌರವ ನೀಡಿದರೆ ದಾಂಪತ್ಯದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸುತ್ತೆ. ಈ ಗ್ರಹಗಳ ವಿಶಿಷ್ಟ ಸಂಚಾರದ ನಡುವೆ ಸಿಂಹರಾಶಿಯ ಜಾತಕರು ತಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಲು ಅನುಸರಿಸಲೇಬೇಕಾದ ಕೆಲವು ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿ ದೈವಿಕ ಉಪಾಯಗಳನ್ನು ಈಗ ನಾವು ತಿಳಿಯೋಣ. ಅಂದರೆ ಶಿವ ಸಹಸ್ರನಾಮ ಅಥವಾ ಈ ರುದ್ರಾಷ್ಟಕ ಪಠಣ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಶ್ರೀ ಶಿವ ರುದ್ರಾಷ್ಟಕ ಅಥವಾ ಶಿವ ಸಹಸ್ರನಾಮವನ್ನು ಆದಷ್ಟು ಜಪಿಸಿ. ಇದು ನಿಮಗಿರುವ ಶನಿ ದೋಷದ ಪ್ರಭಾವವನ್ನು ಮತ್ತು ಮಾನಸಿಕ ಒತ್ತಡವನ್ನು ತಕ್ಷಣವೇ ಶಮನಗೊಳಿಸುತ್ತೆ. ಸೂರ್ಯ ದೇವನಿಗೆ ಆರ್ಘ್ಯ ಸಮರ್ಪಣೆಯನ್ನು ಮಾಡಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಚೊಂಬಿನಲ್ಲಿ ಪವಿತ್ರ ಜಲ, ಕೆಂಪು ಅಕ್ಷತೆ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡಿ. ಓಂ ಸೂರ್ಯಾಯ ನಮಃ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಸಾಮಾಜಿಕ ಗೌರವ ಹಾಗೂ ಉದ್ಯೋಗದಲ್ಲಿ ಬಡ್ತಿ ಲಭಿಸುತ್ತೆ. ಶನಿ ವಕ್ರನಾಗಿರುವುದರಿಂದ ಶನಿವಾರದ ದಿನದಂದು ಎಳ್ಳೆಣ್ಣೆಯ ದೀಪವನ್ನು ಅಶ್ವತ್ಥ ಗಿಡದ ಅರಳಿ ಮರದ ಬುಡದಲ್ಲಿ ಬೆಳಗಿಸಿ. ಈ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ಬೇಳೆಯನ್ನು ನವಗ್ರಹ ದೇವಾಲಯದಲ್ಲಿ ದಾನ ಮಾಡುವುದು ಅತ್ಯಂತನೇ ಶ್ರೇಷ್ಠ. ದೇವಗುರು ಬೃಹಸ್ಪತಿಯ ಉದಯವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿ ಹೊಸ ಬಾಗಿಲುಗಳನ್ನು ತೆರೆಯುತ್ತೆ. ಈ ಶನಿಯ ವಕ್ರದೃಷ್ಟಿ ಮತ್ತು ಬುಧನ ವೆಚ್ಚಗಳ ಸವಾಲನ್ನು ಎದುರಿಸಲು ನಿಮ್ಮಲ್ಲಿ ತಾಳ್ಮೆ, ಎಚ್ಚರಿಕೆಯ ದಾಖಲೆ, ಪರಿಶೀಲನೆ
ಹಾಗೂ ಶ್ರದ್ಧಾಪೂರ್ವಕ ಕರ್ಮ ಮುಖ್ಯ ಕೀಲಿಕೈಗಳು. ಈ ಶ್ರಾವಣದ ಈ ಮಹಾಪವಿತ್ರ ದಿನಗಳಲ್ಲಿ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಪ್ರತಿ ಶುಭ ಪ್ರಯತ್ನಕ್ಕೂ ಶಿವಶಂಭೋ ಸಫಲತೆಯನ್ನು ನೀಡುತ್ತೆ. ಸಿಂಹ ರಾಶಿಯವರ ಉದ್ಯೋಗ ಮತ್ತು ಆರ್ಥಿಕ ವಲಯವನ್ನು ಪರಿಶೀಲಿಸಿದ ನಂತರ ಕೃಷಿಯಾಗಿರ್ಬೋದು, ತೋಟಗಾರಿಕೆ, ಹೈನುಗಾರಿಕೆ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರುವ ಜಾತಕದವರಿಗೆ ಈ ಒಂದು ಆಗಸ್ಟ್ 1ರಿಂದ 15ರ ಅವಧಿಯು ಎಂತಹ ಫಲಗಳನ್ನು ತರಲಿದೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಿದೆ. ಪವಿತ್ರ ಶ್ರಾವಣ ಮಾಸದ ಈ ಒಂದು ಅವಧಿಯಲ್ಲಿ ಪ್ರಕೃತಿ ಮತ್ತು ಗ್ರಹಗಳ ಸ್ಥಿತಿ ಈ ಕೃಷಿ ಭೂಮಿಯಲ್ಲಿ ಧನಾತ್ಮಕ ಚೇತನವನ್ನು ಮೂಡಿಸುತ್ತೆ. ಭೂಮಿಯ ಅಧಿಪತಿಯಾದ ಮಂಗಳ ಮತ್ತು ಜಲರಾಶಿಯ ಪ್ರಭಾವದಿಂದಾಗಿ ಈ ಬೆಳೆಗಳಿಗೆ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ. ಈ ಕೃಷಿ ಸಾಲಗಳನ್ನು ಮರುಪಾವತಿಸಲು ಅಥವಾ ಕೃಷಿಗಾಗಿ ಹೊಸ ಯಂತ್ರೋಪಕರಣಗಳನ್ನು ಖರೀದಿಸಲು ಆಲೋಚಿಸುತ್ತಿದ್ದರೆ ಗುರುವಿನ ಅನುಗ್ರಹದಿಂದ ಮಾರ್ಗಗಳು ಸುಗಮವಾಗಲಿವೆ. ಈ ಒಂದು ಜಮೀನು, ಮನೆ ಅಥವಾ ವಾಣಿಜ್ಯ ಸಂಕೀರ್ಣಗಳ ಒಂದು ಖರೀದಿ, ಮಾರಾಟ ವ್ಯವಹಾರದಲ್ಲಿರುವ ಸಿಂಹರಾಶಿಯವರಿಗೆ ಗ್ರಾಹಕರಿಂದ ಹೊಸ ಆಫರ್ಗಳು ಬರಲಿವೆ. ಆದರೆ ಶನಿಯ ವಕ್ರದೃಷ್ಟಿ ಈ ಸಪ್ತಮ ಭಾವದ ಮೇಲೆ ಇರುವುದರಿಂದ ನಿವೇಶನ ಅಥವಾ ಭೂಮಿಗೆ ಸಂಬಂಧಿಸಿದ ಈ ಟೈಟಲ್ ಡೀಡ್ ಮತ್ತು ಸರ್ಕಾರಿ ಅನುಮತಿ ಪತ್ರಗಳನ್ನು ಕೂಲಂಕುಷವಾಗಿ ತಪಾಸಣೆ ನಡೆಸುವುದು ತೀರಾ ಅಗತ್ಯ. ಆಸ್ತಿ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಸಾಗುತ್ತಿರುವ ಹಳೆಯ ವಿವಾದಗಳು ಈ ಮುಂದಿನ 15 ದಿನಗಳಲ್ಲಿ ಹೊಸ ತಿರುವು ಪಡೆಯಬಹುದು. ಈ ಶಾಂತಿಯುತ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿದರೆ ಶ್ರೇಷ್ಠ ಫಲ ನಿಮ್ಮದಾಗುತ್ತೆ. ಆದಷ್ಟು ಈ ಶುಭ ಶನಿವಾರದಂದು ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು ಗೌಪ್ಯವಾಗಿ. ಏನಪ್ಪಾ ಅಂದ್ರೆ ಆದಷ್ಟು ಈ ಜೋಡಿ ದೀಪಗಳನ್ನ ನೀವು ತೆಗೆದುಕೊಂಡು ಈ ಅಶ್ವತ್ಥ ಮರದ ಕೆಳಗಡೆ ಈ ಸಾಸಿವೆ ಎಣ್ಣೆಯನ್ನ ಉಪಯೋಗಿಸಿಕೊಂಡು ಈ ದೀಪವನ್ನ ಹಚ್ಚಿ ಬನ್ನಿ. ಹಚ್ಚಬೇಕಾದ್ರೆ ನೀವು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನ ಜಪಿಸಿ ನಿಮ್ದು ಏನ್ ಕಷ್ಟ ಇದೆ, ಈ ಆರ್ಥಿಕ ವೃದ್ಧಿಗೋ ಇಲ್ಲ ಅಂದ್ರೆ ಈ ಆರೋಗ್ಯದ ದೃಷ್ಟಿದೋ ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ಹೇಳ್ಕೊಂಡು ಈ ದೀಪವನ್ನ ಹಚ್ಚಿ ಬನ್ನಿ. ಮತ್ತೆ ಈ ಗಿಡದ ಬುಡಕ್ಕೆ ನೀವು ಆದಷ್ಟು ಈ ಬೆಲ್ಲ ಮತ್ತು ನೀರನ್ನ ಹಾಕಿ. ಬೆಲ್ಲ ಮತ್ತು ಈ ನೀರನ್ನ ಹಾಕಿದಾಗ ಈ ಬೆಲ್ಲದಷ್ಟೇ ಸಿಹಿ ಆಗುತ್ತೆ ನಿಮ್ಮ ಜೀವನ ಕೂಡ. ಈ ಒಂದು ಉಪಾಯ ತಪ್ಪದೇ ಮಾಡಿ ಶನಿವಾರ. ಈ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.